ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ವರ್ಕಲ್ಲಿ ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಪರ್ಪಲ್ ಕಲರ್, ಡಾರ್ಕ್ ಪರ್ಪಲ್ ಕಲರ್ ಬ್ಲೌಸ್ ಪೀಸ್. ಇದು ಸೀರೆ ಬಂದು ಬ್ಲೂ ಕಲರು ಮತ್ತು ಸಿಲ್ವರ್ ಕಲರು. ಬ್ಲೂ ಕಲರ್ ಸ್ಯಾರಿ, ಸಿಲ್ವರ್ ಕಲರಲ್ಲಿ ಫ್ಲವರ್ ಬಂದಿದೆ. ಕಸ್ಟಮರು ನಮಗೆ ಇದು ಹ್ಯಾಂಡ್ ವರ್ಕ್ ಡಿಸೈನಲ್ಲಿತ್ತು. ಇದು ಹ್ಯಾಂಡ್ ವರ್ಕ್ ಡಿಸೈನಲ್ಲಿರೋದನ್ನು ನಮಗೆ ಮಿಷಿನ್ ವರ್ಕಲ್ಲಿ ಮಾಡಿಕೊಡಿ ಡಿಸೈನು ಅಂತ ನಮಗೆ ಹೇಳಿದ್ರು. ಅಂದರೆ ಒಬ್ರಿಗೂ ಅದೇ ನನಗಿಂತ ಚೆನ್ನಾಗಿ ಮಾಡ್ತಾರೆ, ಫಸ್ಟ್ ನಾನು ಅವ್ರ ಹತ್ರ ಮಾಡಿಸ್ತಾ ಇದ್ದೆ ಅಂತ ಹೇಳಿದ್ನಲ್ವ. ಅವ್ರ ಹತ್ರ ಕೇಳಿದಾಗ ಅಮೌಂಟ್ ಅವರು ತುಂಬ ಹೇಳಿದ್ರು. ಅವರು ಅಂದರೆ ತುಂಬ ಜಾಸ್ತಿನೇ ಹೇಳಿದ್ರು ಅವರು. ಇಲ್ಲ ನಮ್ಗೆ ಅಷ್ಟು ಆಗಲ್ಲ, ನೀವೇ ಮಾಡಿ ಅಂತ ಕಸ್ಟಮರು ನಮಗೆ ಕೊಟ್ಟರು. ನನಗೆ ಅಷ್ಟು ನೀವೇ ಮಾಡಿ ಅಂತ ಕಸ್ಟಮರ್ ನಮಗೆ ಕೊಟ್ಟು ನಾನು ಇವಾಗ ಡಿಸೈನ್ ಮಾಡ್ತಾಯಿದ್ದೀನಿ. ಇದು ಡಾರ್ಕು ಪರ್ಪಲ್ ಕಲರು ಬ್ಲೌಸ್ ಪೀಸು. ಸ್ಯಾರಿ ಬಂದು ಬ್ಲೂ ಕಲರು ಮತ್ತು ಸಿಲ್ವರ್ ಕಲರ್ ಫ್ಲವರ್ ಬಂದಿದೆ. ಇದು ಬೋಟ್ ನೆಕ್ಕು ಡಿಸೈನ್ ಆಗಿರುತ್ತೆ. ಇದು ನಾನು ಬೋಟ್ ನೆಕ್ಕಲ್ಲಿ ಶೋಲ್ಡರ್ ಬಂದು ನೆಕ್ ವಿಡ್ತ್ ಬಂದು 4 ತೊಗೊಂಡಿದ್ದೀನಿ ನಾನು. ಇದನ್ನು ಲೆಂತ್ ಉದ್ದ ಬಂದು ಇದು 6.5 ಇದೆ. ಇದು ರೌಂಡ್ ಫ್ರಂಟಲ್ಲಿ ರೌಂಡ್ ಮಾರ್ಕ್ ಮಾಡಿಕೊಂಡು ಸಿಲ್ವರ್ ಕಲರಲ್ಲಿ ಅಲ್ಲಿ ಸ್ಟಿಚಿಂಗ್ ಹಾಕ್ಕೊಂಡಿದ್ದು, ರೆಡಿ ಸ್ಟಿಚಿಂಗ್ 2 ಸಲ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ನಾನು ಫ್ಲವರ್ನ 1.25 ಇಂಚಿಗೆ ಫ್ಲವರ್ ಬರ್ಕೊಳ್ತಾ ಇದ್ದೀನಿ ನಾನು. ಬೇಕಾದ್ರೆ ಟ್ರೇಸು ಸಹ ಮಾಡ್ಕೊಳ್ಬೋದು ಡಿಸೈನ್ ಮಾಡ್ಕೊಳ್ತಾ ಇರೋರು, ಹೊಸ್ದಾಗಿ ಕಲಿತಿರೋರು. ನಾನು ಇದನ್ನು ಟ್ರೇಸಿಂಗ್ ಏನು ಮಾಡ್ಕೊಂಡಿಲ್ಲ ನಾನು. ಹಾಗೆ ಒಂದು ವೈಟ್ ಪೆನ್ಸಿಲಲ್ಲಿ ಫ್ಲವರ್ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ಇದು ಲೈನ್ಸ್ ಬರುತ್ತೆ, ಇದು ಬಳ್ಳಿ ಥರ ಬರುತ್ತೆ. ಬಳ್ಳಿ ಥರ ಬಂದು ಚಿಕ್ಕ ಲೀಫ್ ಬರುತ್ತೆ. ಆಮೇಲೆ ತುಂಬ ಚಿಕ್ಕದು ಎಲೆ ಬರುತ್ತೆ. ಇದು ದೊಡ್ಡ ಎಲೆನೂ ಬರುತ್ತೆ ಸಹ, ಚಿಕ್ಕದು ಎಲೆನೂ ಸಹ ಬರುತ್ತೆ. ಇದು ಕಂಪ್ಯೂಟರ್ ಹ್ಯಾಂಡ್ ವರ್ಕಲ್ಲಿ ತೋರಿಸಿದ್ರಲ್ವ, ಇದನ್ನು ಹಾಗೆ ನಾನು ಪೆನ್ಸಿಲಲ್ಲಿ ಬರ್ಕೊಳ್ತಾ ಇದ್ದೀನಿ ನಾನು. ಟ್ರೇಸಿಂಗ್ ಮಾಡು ಸಹ ಇದನ್ನು ಮಾಡ್ಕೊಳ್ಬೋದು. ನಾನು ಟ್ರೇಸ್ ಏನು ಮಾಡ್ಕೊಂಡಿಲ್ಲ ಇದಕ್ಕೆ, ಹಾಗೆ ಒಂದು ಅಂದಾಜು ಮೇಲೆ ಅದನ್ನು ನೋಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಈಗ ಎಂಬ್ರಾಯ್ಡ್ರಿಂಗ್ ಮಾಡ್ತಾ ಇರೋರು ಸ್ವಲ್ಪ ಅನುಭವ ಆಗಿರೋರು ಈಗೇ ಬರ್ಕೊಂಡು ರೂಢಿ ಮಾಡ್ಕೊಂಡಿರ್ತಾರೆ. ಟ್ರೇಸಿಂಗ್ ಅಂದರೆ ಸ್ವಲ್ಪ ಅದು ಕೆಲಸ ಜಾಸ್ತಿ ಹಿಡಿಯುತ್ತೆ. ಅದು ಅಂದರೆ ಬರ್ಕೊಳಕ್ಕಾಗದಿರೋವಂಥದ್ದನ್ನು ನಾವು ಟ್ರೇಸಿಂಗ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ನಾನು ಇದಕ್ಕೆ ಸಹ ಟ್ರೇಸಿಂಗ್ ಏನು ಮಾಡಿಲ್ಲ ನಾನು. ಹಾಗೆ ಒಂದು ಅಂದಾಜು ಮೇಲೆ ಬರ್ಕೊಳ್ತಾ ಇದ್ದೀನಿ ಇದನ್ನು. ಅಂದರೆ ಇದು ವೈಟ್ ಪೆನ್ಸಿಲಲ್ಲಿ ಬರ್ಕೊಂಡ್ರೆ ಇದು ನೀವು ಡಿಸೈನ್ ಮಾಡಿಟ್ಟು ಒಂದು ವಾರ ಆದಮೇಲೆ ಮಾಡಿದ್ರೂ ಇದೇನು ಹಾಳಾಗಲ್ಲ, ಹಿಂಗೆ ಇರುತ್ತೆ. ಸೇಮ್ ಕಲರ್ ಏನೂ ಹೋಗಲ್ಲ ಇದು. ಈ ಮಾರ್ಕಿಂಗ್ ಚಾಕಲ್ಲಿ ಏನಾದರೂ ನಾವು ಮಾಡಿದ್ರೆ ಡಿಸೈನು ಹೋಗ್ಬಿಡುತ್ತೆ ನೋಡಿ. ಇದೆಲ್ಲ ಫುಲ್ಲು ಬರ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದೆ. ಇದು ಕಲರ್ ಬಂದು ಡಾರ್ಕ್ ಪರ್ಪಲ್ ಕಲರಲ್ಲಿ ಬ್ಲೌಸ್ ಪೀಸ್ ಇರೋದು ನೋಡಿ. ಎಲ್ಲ ಪೆನ್ಸಿಲಲ್ಲೆಲ್ಲ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಫ್ರಂಟೆಲ್ಲನೂ ಆಯಿತು ನೋಡಿ. ಈ ಥರ ಬ್ಲೂ ಥ್ರೆಡ್ಡು ಸ್ಯಾರಿ ಈ ಕಲರ್ ಇದೆ. ಮತ್ತು ಫ್ಲವರ್ ಬಂದು ಬಾಕ್ಸ್ ಟೈಪಲ್ಲಿ ಬಂದು ಒಳಗಡೆ ಒಂದು ಫ್ಲವರ್ ಬಂದಿದೆ, ಅದು ಸಿಲ್ವರ್ ಕಲರಲ್ಲಿದೆ. ನಾನು ಸಿಲ್ವರ್ ಕಲರಲ್ಲಿ ಲೈನ್ ಹಾಕ್ಕೊಂಡು ಫಸ್ಟು ನಾನು ಫ್ಲವರ್ನೆಲ್ಲನೂ ಫಿಲಪ್ ಮಾಡ್ಕೊಳ್ತೀನಿ ನಾನು. 0ಇಂದ 2.5 ಹೋಗಿ 2ಇಂದ 0 ಬರ್ತಿದೆ. ಇದು ಫ್ಲವರ್ ಲೀಫ್ ಬಂದು 6 ಲೀಫ್ ಬರುತ್ತೆ. ಇದು ನಾನು ಆಪೋಸಿಟ್ ಈ ಕಡೆ ಒಂದು ಕೊಟ್ಟರೆ ಆ ಕಡೆ ಒಂದು ಫ್ಲವರ್ ಹಾಕ್ಕೊಳ್ತೀನಿ ನಾನು ಇವಾಗ ಅದನ್ನು. ಇದು ಫ್ಲವರು ಈ ಫ್ಲವರ್ ಅಂತಲ್ಲ, ಬೇರೆ ಫ್ಲವರ್ ಆದರೂ ಹಾಕ್ಕೊಳ್ಬೋದು. ಅಂದರೆ ಅವರು ಡಿಸೈನಲ್ಲಿ ಇದೇ ಥರನೇ ಫ್ಲವರ್ ಕೊಟ್ಟಿದ್ದರು. ಈ ಕಲಿತಿರೋರು ನಮಗೆ ಇದು ಫ್ಲವರು ಬೇಡ, ಬೇರೆ ಫ್ಲವರ್ ಅಂದ್ರೂ ಸಹ ಹಾಕ್ಕೊಳ್ಬೋದು. ನಾನು ಈ ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ಲವರ್ ಬಂದು 5 ಫ್ಲವರ್ ಬರುತ್ತೆ. ಇದು ಬ್ಲೂ ಕಲರ್ ಅಂದರೆ ಅಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನು. ಅಂದರೆ ನಾವು ಡಿಸೈನ್ ಫ್ಲವರ್ನ ಮಾಡಬೇಕಾದ್ರೆ ಒಂದೇ ಸೈಡ್ ಇಟ್ಕೊಂಡು ಮಾಡೋಕ್ಕಾಗಲ್ಲ. 6 ಲೀಫ್ ಬರುತ್ತಲ್ವ, ದೊಡ್ಡ ಲೀಫ್ ಎಳೆಗಳು, ಅದೇ ಥರನೇ ನಾವು ಫ್ರೇಮ್ನ ತೆಗೆಸ್ಕೊಳ್ಬೇಕಾಗತ್ತೆ ನೋಡಿ. ಇವಾಗ ಇದು ಎಲ್ಲನೂ ಆಯಿತು. ಇವಾಗ ನಾವು ಫ್ರೇಮ್ಗಳನ್ನು ಈ ಕಡೆ 2 ಫ್ಲವರ್ ಲೀಫ್ ಕೊಟ್ಟರೆ ಈ ಕಡೆ 2 ಫ್ಲವರ್ ಕೊಡಬೇಕಾಗತ್ತೆ.
ಆವಾಗ ಡಿಸೈನು ಚೆನ್ನಾಗಿ ಬರುತ್ತೆ. ಇದು ನೋಡಿ 4 ಆಯಿತು, ಇನ್ನೊಂದು ಇದೆ ಬ್ಯಾಲೆನ್ಸು. ನೋಡಿ ಮಿಷಿನ್ ವರ್ಕು ಮಾಡ್ತಾ ಇರೋರು ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಹೊಸ್ದಾಗಿ ಕಲಿತಾ ಇರೋರು ಈ ಥರ ಡಿಸೈನ್ಗಳನ್ನ ಹಾಕ್ತಾ ಹೋಗಿ. ಅಂದರೆ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನಮಗೂ ಭಯ ಅನ್ನೋದಿರುತ್ತೆ, ಸರಿಗೆ ಬರುತ್ತೋ ಇಲ್ವೋ ಅಂತ. ಮತ್ತು ಇದು ಫಸ್ಟು ಇದರಲ್ಲಿ ನಾವು ಬರ್ಕೊಳ್ಳೋದನ್ನು ಕರೆಕ್ಟಾಗಿ ಡಿಸೈನ್ನ ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಅದು ಕ್ಲೀನಾಗಿ ಡಿಸೈನ್ ಹಾಕ್ಕೊಳ್ಬೋದು, ಡಿಸೈನ್ನ ಮಾಡ್ಕೊಳ್ಬೋದು ನಾವು. ಫಸ್ಟು ಚಿಕ್ಕ ಚಿಕ್ಕ ಫ್ಲವರ್ಗಳನ್ನ ಆ ಥರ ಲೀಫ್ಗಳನ್ನ ಎಲ್ಲ ಮಾಡ್ಕೊಳ್ತಾ ಇರಬೇಕು. ಇವಾಗ ನಮಗೆ ಯಾರಾದ್ರು ಕಸ್ಟಮರ್ ಬಂದು ನಮಗೆ ಈ ಥರ ಡಿಸೈನ್ ಮಾಡಿ ಅಂದರೆ ಡಿಸೈನ್ನ ಬರ್ಕೊಳ್ಳೋ ಥರ ಇದ್ದರೆ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಇದು ಆ್ಯಪ್ ಬರುತ್ತೆ ಒಂದು, ಆ್ಯಪಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಈ ಥರ ಟ್ರೇಸ್ ಸಹ ಮಾಡ್ಕೊಳ್ಬೋದು. ನಾನು ನೆಕ್ಸ್ಟು ಮುಂದೆ ಯಾವಾಗಾದ್ರೂ ವೀಡಿಯೋನ ತೋರಿಸ್ತೀನಿ, ಯಾವ ಥರ ಯಾವ್ದಾದ್ರು ಟ್ರೇಸಿಂಗ್ ಮಾಡ್ಕೊಳ್ಳೋದಿದ್ದರೆ ಅಲ್ಲಿ ತೋರಿಸ್ತೀನಿ. ನಾನು ನೋಡಿ ಇದು ಲೀಫ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇದು ಲೀಫ್ ಬಂದು ತುದಿ ಚೂಪ್ ಬರುತ್ತೆ, ಮತ್ತು ಚಿಕ್ಕ ಲೀಫ್ ಬರುತ್ತೆ. 5 ಲೀಫ್ ಒಂದು ಎಲೆಯಲ್ಲಿ 5 ಲೈನ್ಸ್ ಆ ಕಡೆ ಈ ಕಡೆ ಒಂದು ಈ ಕಡೆ ಒಂದು, ಮತ್ತು ಸೆಂಟ್ರಲ್ ಒಂದು 5 ಲೀಫ್ ಈ ಥರನೇ ಬರುತ್ತೆ. ಇದು ಸಿಲ್ವರ್ ಕಲರ್ ಜರಿ ಥ್ರೆಡಲ್ಲಿ ಹಾಕ್ತಾಯಿದ್ದೀನಿ ನಾನಿದು. ಕಲರ್ ಕಾಂಬಿನೇಷನ್ ಇದು 2 ಕಲರ್ ಇರೋದು, ಸಿಲ್ವರ್ ಒಂದು ಮತ್ತು ಬ್ಲೂ ಒಂದು. ಆ ಬ್ಲೂ ಅಲ್ಲಿ ಹಾಕ್ತಾಯಿದ್ದೀನಿ. ಇದು ಫ್ಲವರ್ಗೂ ಸಹ ಅವರು ಈ ಥರನೇ ಸೆಂಟ್ರಲ್ಲಿ ಅಂದರೆ ನಾವು ಫ್ಲವರ್ ಯಾವ ಥರ ಬಿಡಿಸಿರ್ತೀವೋ ಆ ಥರ ಲೈನ್ಸ್ ಬರುತ್ತೆ. ಇದು ಸೆಂಟ್ರಲ್ಲಿ ಸಿಲ್ವರ್ ಕಲರಲ್ಲಿ ಒಂದು ಡಾಟ್ ಬರುತ್ತೆ. ಇದು ಆ ಥರನೇ ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು. ಇದು ಲೀಫ್ ಬಂದು ಈ ಕಡೆ 2 ಬರುತ್ತೆ, ಒಂದು ಕಡೆ 3 ಬರುತ್ತೆ. ಆಮೇಲೆ ಚಿಕ್ಕ ಲೀಫು ಆ ಕಡೆ ಒಂದು ಈ ಕಡೆ ಒಂದು ಬರುತ್ತೆ, ಈ ಥರ ಬರುತ್ತೆ. ಇದು ಹ್ಯಾಂಡ್ ವರ್ಕಲ್ಲಿ ಮಾಡಿದ್ದು. ನಮಗೂ ಇನ್ನೂ ಸ್ವಲ್ಪ ಏನಾದರೂ ಗ್ರ್ಯಾಂಡ್ ಬೇಕಂದರೆ ನಾವು ಬಾಲ್ ಚೆನ್ನು ಸ್ಟೋನ್ ಚೆನ್ನು ಸಹ ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಅದಕ್ಕೇನು ಆ್ಯಡ್ ಮಾಡ್ಕೊಂಡಿಲ್ಲ ನಾನು. ನೋಡಿ ಇದು ಅವರು ಕಸ್ಟಮರ್ ನಮಗೆ ಜಾಸ್ತಿ ಡಿಸೈನ್ ಏನು ಸ್ಟೋನ್ ಚೆನ್ನು ಬಾಲ್ ಚೆನ್ನು ಬೇಡ, ಅದರಲ್ಲಿ ಹೆಂಗೆ ಕೊಟ್ಟಿದ್ದಾರೋ ಅದೇ ಥರನೇ ಮಾಡಿ ಮಿಷಿನ್ ವರ್ಕ್ ಮಾಡಿ ಅಂತ ಹೇಳಿದರು. ನೋಡಿ ಮಿಷಿನ್ ವರ್ಕೇ ಮಾಡ್ತಾಯಿದ್ದೀನಿ ಇವಾಗ ನಾನು ಇದನ್ನು. ಅಂದರೆ ಇದು ಮಾಡುವಾಗ ತುಂಬ ಚೆನ್ನಾಗಿ ಬಂತು. ನೋಡಿ ಲೀಫು 5 ಲೀಫ್ ಒಂದು ಬರುತ್ತೆ, ಸಿಂಗಲ್ ಮಾಮೂಲಿ ಎಲೆ ಥರದ್ದು ಒಂದು ಬರುತ್ತೆ, ಒಂದು 5 ಬರುತ್ತೆ. ಒಂದು ಸೈಡು 3 ಎಲೆ ಬರುತ್ತೆ ದೊಡ್ಡದು, ಇನ್ನೊಂದು ಸೈಡು 2 ಎಲೆ ಬರುತ್ತೆ. ನೋಡಿ ಈ ಥರ ಬರ್ತಾಯಿದೆ ಲೀಫ್. ಇದು ನೋಡಿ ಮಿಷಿನ್ ವರ್ಕು. ಈಗೆಲ್ಲ ಜಾಸ್ತಿ ಎಲ್ಲರೂ ಕಂಪ್ಯೂಟರ್ ಡಿಸೈನ್ಸೇ ತೋರಿಸ್ತಾ ಇದ್ದಾರೆ ಕಸ್ಟಮರ್ಗಳು. ನಾವು ಆದಷ್ಟು ಈ ಮಿಷಿನಲ್ಲೇ ಮಾಡ್ತಾಯಿದ್ದೀವಿ. ಈ ಮಿಷಿನಲ್ಲಿ ಯಾವ ಥರ ಡಿಸೈನ್ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ ಇದು ನನಗೆ ಆ ಕಡೆ ತಿರುಗ್ಸೋಕ್ಕೆ ಸರಿ ಬರಲಿಲ್ಲ ಅಂದ್ಬಿಟ್ಟು ನಾನು ಈ ಕಡೆ ತಿರುಗಿಸ್ಕೊಂಡು ಮಾಡ್ತಾಯಿದ್ದೀನಿ ನಾನಿದು. ಈ ಥರ ಲೀಫುಗಳನ್ನ ಸ್ಟಾರ್ಟಿಂಗಲ್ಲಿ ಹೇಳ್ಕೊಡ್ತಾರೆ ಟ್ರೈನಿಂಗಲ್ಲಿ. ನಾವು ಸ್ಟಾರ್ಟಿಂಗಲ್ಲಿ ಲೀಫನ್ನೆಲ್ಲ ಯಾಕಪ್ಪ ಹೇಳ್ಕೊಡ್ತಾರೆ ಅಂದ್ಕೊಳ್ತಾಯಿದ್ರಿ, ಅದು ಮುಂದಕ್ಕೆ ಈ ಥರ ಯೂಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈಗ ಅದು ಡಿಸೈನ್ಗಳಲ್ಲಿ ಬರ್ತಾಯಿದ್ದಾವೆ ಲೀಫುಗಳು. ಇದರಲ್ಲಿ 2 ಥರ ಲೀಫ್ ಬರುತ್ತೆ. ಇದು ದೊಡ್ಡದು ಚೂಪ್ ಲೀಫ್ ಒಂದು ಲೀಫ್ಗಳು ಬರ್ತದೆ, ಮತ್ತು ಚಿಕ್ಕದು ಒಂದೇ ಎಲೆಯಲ್ಲಿ ಒಂದೇ ಕಡ್ಡಿಯಲ್ಲಿ 5 ಲೀಫ್ ಥರನೂ ಚಿಕ್ಕದಾಗಿ ಬರುತ್ತೆ ಇದು. ಮತ್ತು ನಾನು ನೋಡಿ ಇದು ಫ್ಲವರಿಗೆ ಲೈನ್ಸು ನಾನು 6 ಪೆಟಲ್ ಥರ ಹಾಕ್ಕೊಂಡಿದ್ದಲ್ವ, 6 ಪೆಟಲ್ಗೂ ಇಂಟು ಥರ ಬರುತ್ತೆ. ಅದು ನಾವು ಯಾವ ಥರ 6 ಪೆಟಲ್ ಬಂದಿದೆಯೋ ಅದೇ ಥರ 6 ಲೈನ್ಸು ಸಹ ಬರುತ್ತೆ. ಅದು 6 ಲೈನ್ಸು ಸಹ ಬರುತ್ತೆ. ಇದು ಇಲ್ಲ ಬೇಕಾದರೆ ಫ್ಲವರ್ ಸೆಂಟ್ರಲ್ಲಿ ವೈಟ್ ಸ್ಟೋನ್ ಸಹ ಇಟ್ಕೊಳ್ಬೋದು. ಸಿಲ್ವರ್ ಕಲರಲ್ಲಿ ಲೈನ್ಸ್ ಹಾಕಿ ಸೆಂಟ್ರಲ್ಲಿ ಗ್ಯಾಪ್ ಬಿಟ್ಟು ಸ್ವಲ್ಪ ಸ್ಟೋನ್ ಸಹ ವೈಟ್ ಸ್ಟೋನ್ ಸಹ ಇಡ್ಬೋದು. ನಾನು ಇದಕ್ಕೆ ಸ್ಟೋನ್ ಏನು ಹಾಕಿಲ್ಲ. ಇದಕ್ಕೆ ನಾನು ಲೀಫು ಸಿಲ್ವರ್ ಕಲರಲ್ಲಿ ಲೀಫ್ಗಳು ಹಾಕಿದ್ದೀನಿ. ಫ್ಲವರು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಹಾಕಿದ್ದೀನಿ. ಇದು ಅವ್ರದ್ದು ಅಂದರೆ ಹಬ್ಬಕ್ಕೆ ಮುಂಚೆ ಕೊಟ್ಟಿದ್ರು ಅವರು, ದೀಪಾವಳಿಗೆ ಮುಂಚೆ ಕೊಟ್ಟಿದ್ರು ಅವರು, ನೀವು ಯಾವಾಗಾದರೂ ಫ್ರೀ ಇದ್ದಾಗ ಮಾಡಿಕೊಡಿ ಅಂತ. ನಾನೇನು ಮಾಡಿರಲಿಲ್ಲ. ತಿರ್ಗಾ ಮೊನ್ನೆ ಬಂದು ಕೇಳಿದ್ರು ನಮಗೆ ಬೇಕು ಬ್ಲೌಸು ಅಂದಾಗ ಅವಾಗ ತೊಗೊಂಡು ಇದನ್ನು ಡಿಸೈನು ಕಳಿಸಿದ್ರು ಅವರೇ ಫೋನಲ್ಲಿ. ಆ ಥರನೇ ಮಾಡ್ತಾಯಿದ್ದೀನಿ ಮಿಷಿನ್ ವರ್ಕ್ ಡಿಸೈನ್ ಇದು.
ಅಂದರೆ ನೋಡಿ ಇದೆಲ್ಲ ಫುಲ್ಲು ಫಿನಿಶಿಂಗ್ ಆಯ್ತಿದ್ದು. ಲೀಫುಗಳು ನೋಡಿ ಯಾವ ಥರ ಬಂದಿದೆ, ಫ್ಲವರ್ ಯಾವ ಥರ ಬಂದಿದೆ ನೋಡಿ. ನೀವು ಒಂದ್ಸಲಿ ಹೊಸ್ದಾಗಿ ಕಲಿತಿರೋರು ಈ ಥರ ಒಂದು ಟ್ರೈ ಮಾಡ್ತಾರ್ರಿ. ಯಾವ ಥರ ಬರ್ತಾಯಿದೆ, ತುಂಬ ಚೆನ್ನಾಗಿ ಬಂತು ಕಲರ್. ಇದು ಬ್ಲೂ ಅಲ್ಲಿ ಸಿಲ್ವರ್ ಕಲರ್ ಲೀಫ್ ಬಂದಿತ್ತು ನೋಡಿ. ಫುಲ್ಲು ರೆಡಿ ಆದಮೇಲೆ ಈ ಥರ ಇದು ಥ್ರೆಡ್, ಸ್ವಲ್ಪ ಚಿಕ್ಕ ಚಿಕ್ಕ ಥ್ರೆಡ್ಡೆಲ್ಲ ಇತ್ತು. ಚಿಕ್ಕ ಚಿಕ್ಕ ಥ್ರೆಡನ್ನೆಲ್ಲ ಕಟ್ ಮಾಡ್ತಾಯಿದ್ದೆ ನೋಡಿ. ಬ್ಯಾಕ್ ಈ ಥರ ಬರುತ್ತೆ ಬೋಟ್ ನೆಕ್ಕು. ಇದು ಫ್ರಂಟ್ ಬರುತ್ತೆ. ಇದು ಲೀಫ್ ತೋಳಿಗೆ ಒಂದು ಲೈನ್ ಕೊಟ್ಟು ಫ್ಲವರ್ ಕೊಟ್ಟಿದ್ದೀನಿ ಇದಕ್ಕೆ. ಇವಾಗ ಆಲ್ಮೋಸ್ಟ್ ಎಲ್ಲ ಲೈನ್ಸೇ ಹಾಕ್ಕೊಳ್ತಾ ಇದ್ದಾರೆ, ಒಂದು ದೊಡ್ಡ ಫ್ಲವರ್ ಏನೂ ಹಾಕ್ಕೊಳ್ತಾ ಇಲ್ಲ ನೋಡಿ. ಇದು ಫುಲ್ಲೆಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ. ಇದು ಬ್ಯಾಕು ಓಪನ್ನು, ಮೇಲ್ಗಡೆ ಏನು ಉಕ್ಸ್ ಪಟ್ಟಿ ಏನೂ ಇಲ್ಲ. ಇದು ಸಹ ಹಾಗೆ ಬಂದಿದೆ. ಇದು ಫ್ರಂಟ್, ಇದು ಸ್ಲೀವ್. ಇದು ಥ್ಯಾಂಕ್ ಯು.